ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸುವಂತಹ ರೀತಿಯಾಗಿ ಸುದ್ದಿಗಳು ಒಂದಾದ ನಂತರ ಒಂದು ಬರ್ತಾ ಇದೆ. ಕೋರ್ಟ್ ಮೂಲಕವಾಗಿ ಒಂದ್ ಕಡೆಗೆ ಆಗ್ತಾ ಇದೆ, ಲೋಕಾಯುಕ್ತ ವಿಚಾರದಲ್ಲಿ ಒಂದ್ ಕಡೆ ಆಗ್ತಾ ಇದೆ. ಮೂಡಾ ಕೇಸ್ನಲ್ಲಿರುವಂತಹ ಸಿದ್ದರಾಮಯ್ಯನವರಿಗೆ ಇನ್ನೊಂದು ರೀತಿಯಾಗಿ ಇಡಿ ಕೂಡ ಶಾಕ್ ಕೊಡ್ತಾ ಇದೆ. ಇಸಿಐಆರ್ ಈಗ ದಾಖಲಾಗಿದೆ. ಎಫ್ಐಆರ್ ಹೇಗೆ ಹೇಳ್ತೀವೋ ಹಾಗೆ ಇಸಿಐಆರ್ ದಾಖಲಾಗಿದೆ. ಲೋಕಾಯುಕ್ತ ಇದರಲ್ಲೂ ಕೂಡ ದಾಖಲಾಗಿದೆ. ಹಣ ಅಕ್ರಮ ವರ್ಗಾವಣೆ ಕೇಸ್ನಲ್ಲಿ ಈಗ ಎಫ್ಐಆರ್ ಅನ್ನ ಇಡಿ ದಾಖಲಿಸಿಕೊಂಡಿದೆ. ಪಿಎಂಎಲ್ಎ ಕಾಯ್ದೆ ಅಡಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಶಾಕ್. ಒಂದ್ ಕಡೆಗೆ ಲೋಕಾಯುಕ್ತದವರು ಹಾಕೊಂಡಿರುವಂತದ್ದು ಪಿಸಿ ಹಾಕೊಂಡಿದ್ದಾರೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿ, ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲಿ. ಈಗ ಇಡಿ ಜಾರಿ ನಿರ್ದೇಶನಾಲಯ ಹಾಕೊಳ್ತಾ ಇರುವಂತದ್ದು ಮನಿ ಲಾಂಡ್ರಿಂಗ್, ಹಣ ಅಕ್ರಮ ವರ್ಗಾವಣೆ ಕೇಸ್ನಲ್ಲಿ ಈಗ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ. ಸೊ ಹಾಗಾಗಿ ಈಗ ಮತ್ತೊಂದು ಸಂಕಷ್ಟ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈಗ ಬಂದು ಕೂತ್ಕೊಳ್ತಾ ಇದೆ. ಮೂಡಾ ಕೇಸ್ನಲ್ಲಿ ಈಗಾಗಲೇ ಅವರು ಸರ್ಕಾರವೇ ರಚನೆ ಮಾಡಿರುವಂತಹ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಅವರ ಸಮಿತಿಯ ಮುಂದೆ ಕೂಡ ಕಮಿಟಿ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಕೋರ್ಟ್ ಆದೇಶದ ಅನ್ವಯವಾಗಿ ಈಗ ಲೋಕಾಯುಕ್ತ ಕೂಡ ಎಫ್ಐಆರ್ ನ ದಾಖಲಿಸಿಕೊಂಡಿತ್ತು. ಇನ್ನೊಂದು ಕಡೆಗೆ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ಕೊಟ್ಟರು ಇಡಿಗೆ. ಅದರ ಆಧಾರದ ಮೇಲೆ ಇಡಿ ಅವರು ಎಂಟ್ರಿ ಕೊಟ್ಟರು. ಈಗ ಮನಿ ಲಾಂಡ್ರಿಂಗ್ ಕೇಸ್ನ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಇಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ರಾಜ್ಯ ರಾಜಕೀಯದಲ್ಲಿ ಒಂದು ಕಡೆಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಇದ್ದಂತ ಸಿದ್ದರಾಮಯ್ಯನವರಿಗೆ ಒಂದಾದ ನಂತರ ಒಂದು ರೀತಿಯಲ್ಲಿ ಬರಸಿಡಿಲಿನಂತೆ ಸಿದ್ದರಾಮಯ್ಯನವರಿಗೆ ಬಂದು ನಿಂತ್ಕೊಳ್ತಾ ಇದೆ. ಲೋಕಾಯುಕ್ತದಲ್ಲಿ ಏನೋ ಸೇಫ್ ಆಗ್ಬಿಡಬಹುದು ಅನ್ನುವಂತ ರಾಜಕೀಯ ಚರ್ಚೆಗಳು ಅಲ್ಲಲ್ಲಿ ಮಾತುಗಳು ಇರ್ತಾ ಇತ್ತು. ಬಟ್ ಇಡಿ ಎಂಟ್ರಿ ಕೊಟ್ಟ ನಂತರ ಈಗ ರಾಜಕೀಯ ವಲಯದಲ್ಲಿ ಏನೆಲ್ಲ ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಇದು? ಅರುಣ್, ಖಂಡಿತವಾಗೂ ಇದು ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಒಂದು ಅನಿರೀಕ್ಷಿತವಾದಂಥ ಒಂದು ಆಗತ್ತೆ ಅಂತ ಹೇಳ್ಬೋದು, ಎದುರಾಗಿರುವಂಥದ್ದು. ಯಾಕಂದರೆ ಲೋಕಾಯುಕ್ತ ಎಫ್ಐಆರ್ ಆದ ನಂತರದಲ್ಲಿ ಸಿಬಿಐ ತನಿಖೆ ಕೂಡ ಕೊಡಬೇಕು ಅನ್ನುವಂಥ ಕೋರ್ಟ್ ಮೊರೆ ಹೋಗಿದ್ರು. ಸಹಜವಾಗಿಯೇ ಮುಖ್ಯಮಂತ್ರಿಗಳ ಕಾನೂನು ಹೋರಾಟದಲ್ಲಿ ಸಿಬಿಐ ತನಿಖೆಗೆ ಒತ್ತಾಯಿಸಿರುವಂಥದ್ದು ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ ನೋಡಿಕೊಂಡು ಮುಂದುವರಿಯೋಣ ಅಂತ ಸ್ವಲ್ಪ ಕಾನೂನು ಹೋರಾಟವನ್ನು ಸ್ಲೋ ಮಾಡ್ಕೊಂಡಿದ್ರು. ಅಂದರೆ ಲೋಕಾಯುಕ್ತಕ್ಕೆ ಇಲ್ಲಿ ತಡೆ ಕೋರುವಂಥದ್ದು ಮತ್ತೊಂದು ಮಾಡಿದಾಗ ಅಲ್ಲಿನೂ ಬಲ ಸಿಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ. ಆದರೆ ಈಗ ಅವೆಲ್ಲವನ್ನು ಮೀರಿ ಇಡಿ ಎಂಟ್ರಿ ಆಗಿರುವಂಥದ್ದು ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಮತ್ತೊಂದು ರೀತಿಯ ಸವಾಲು. ಕಾನೂನಾತ್ಮಕ ಹೋರಾಟದ ಜೊತೆಗೆ ಪೊಲಿಟಿಕಲ್ ಬ್ಯಾಟಲ್ ಕೂಡ ಇದರಲ್ಲಿ ಜೋರಾಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಸಿಎಂ ಅವರ ವಿರುದ್ಧ ಇಡಿ ಎಂಟ್ರಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಬೇರೆ ಬೇರೆ ರೀತಿಯ ಒತ್ತಾಯಗಳು, ರಾಜಕಾರಣದ ಒತ್ತಡಗಳು ಕೂಡ ಹೆಚ್ಚಾಗಬಹುದು. ಆದರೆ ಕಾನೂನಾತ್ಮಕವಾದ ಹೋರಾಟವನ್ನು ಮಾಡಬೇಕಂತ ಅನಿವಾರ್ಯತೆಗೆ ಮುಖ್ಯಮಂತ್ರಿಗಳು ಸಿಗ್ತಾರೆ. ಕೇವಲ ಲೋಕಾಯುಕ್ತ ಅಷ್ಟೇ ಅಲ್ಲ, ಈಗ ಇಡಿ ಜೊತೆ ಕೂಡ ಒಂದು ಕಾನೂನು ಹೋರಾಟವನ್ನು ಮಾಡಬೇಕಾಗುತ್ತೆ. ಅಥವಾ ಇಡಿ ನಂತರದ ಪ್ರೊಸೆಸ್ ಏನು ಮಾಡುತ್ತೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಅಂದರೆ ಇಲ್ಲಿ ಅವರು ಎಫ್ಐಆರ್ ದಾಖಲಿಸಿಕೊಂಡ ನಂತರದಲ್ಲಿ ಈಗ ಮುಂದಿನ ಪ್ರೊಸೀಜರನ್ನು ಬೇರೆಯವರಿಗೆ ಹೇಗೆ ಫಾಲೋ ಮಾಡ್ತಾರೆ, ಮುಖ್ಯಮಂತ್ರಿಗಳು ಕೂಡ ಅದೇ ರೀತಿ ಫಾಲೋ ಮಾಡಲಿಕ್ಕೆ ಮುಂದಾದರೆ ಒಂದು ರೀತಿಯ ಧರ್ಮ ಸಂಕಟಕ್ಕೆ ಮುಖ್ಯಮಂತ್ರಿಗಳು ಸಿಲುಕುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇಡಿ ಹೇಗೆ ಮುಂದುವರಿಯುತ್ತೆ ಅನ್ನೋದ್ರ ಮೇಲೆ ಬಹುಶಃ ಇಲ್ಲಿನ ಎಲ್ಲ ಬೆಳವಣಿಗೆಗಳು ಕೂಡ ಹಂತ ಹಂತವಾಗಿ ನಿರ್ಧಾರ ಆಗ್ತಾ ಹೋಗುವಂತ ಸಾಧ್ಯತೆ ಕೂಡ ಇದೆ. ಅರುಣ್, ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ನಿಮ್ಮ ಹತ್ರ ಬರ್ತೀನಿ. ಈಗ ಮುಖ್ಯಮಂತ್ರಿಗಳ ವಿರುದ್ಧ ಇಡಿ ಅಧಿಕಾರಿಗಳು ಇಸಿಐಆರ್ ನ ದಾಖಲು ಮಾಡಿಕೊಂಡಿದ್ದಾರೆ, ಲೋಕಾಯುಕ್ತ ದಾಖಲಿಸಿರುವಂತಹ ಎಫ್ಐಆರ್ ಆಧಾರದ ಮೇಲೆ. ಸೊ ಇಡಿಯಲ್ಲೂ ಕೂಡ ಈಗ ಎಫ್ಐಆರ್ ಅಲ್ಲೂ ಕೂಡ ದಾಖಲಾಗಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಈಗಲೂ ಕೂಡ ಬೆಂಬಲಕ್ಕೆ ನಿಲ್ಲುತ್ತಾ? ಕೇಜ್ರಿವಾಲ್ ಮಾದರಿ ಹೋರಾಟವನ್ನ ಮುಖ್ಯಮಂತ್ರಿಗಳು ನಡೆಸ್ತಾರ? ಅಂದ್ರೆ ಕ್ಲೀನ್ ಇಮೇಜ್ ಇಟ್ಕೊಂಡು ನಾನು ಆಚೆ ಹೋಗ್ತೀನಿ ಅಂತ ಹೇಳಿ ಕುತೂಹಲ ಮೂಡಿಸಿದೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡೆ. ಲೋಕಾಯುಕ್ತದಲ್ಲಿ ಎಫ್ಐಆರ್, ಇಡಿಯಲ್ಲೂ ಕೂಡ ಎಫ್ಐಆರ್, ಇಸಿಐಆರ್ ಅನ್ನ ದಾಖಲು ಮಾಡಿಕೊಂಡಿದೆ ಈಗ ಇಡಿ. ಸೊ ಕಾಂಗ್ರೆಸ್ನ ಹೈಕಮಾಂಡ್ ಬೆಂಬಲಕ್ಕೆ ನಿಲ್ಲುತ್ತಾ ಅಥವಾ ಇಲ್ವಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಬರುತ್ತೆ. ಕೇಜ್ರಿವಾಲ್ ಮಾದರಿಯ ಹೋರಾಟವನ್ನ ಸಿದ್ದರಾಮಯ್ಯನವರು ನಡೆಸ್ತಾರಾ? ಯಾಕಂದ್ರೆ ಬೇಲ್ ಸಿಕ್ಕ ನಂತರ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ತದನಂತರ ಬೇರೆಯವ್ರನ್ನ ಸ್ಥಾನಕ್ಕೆ ಕೂರಿಸಿದ್ರು. ನನ್ನ ಸಹೋದ್ಯೋಗಿ ಈಗ ಸುಖೇಶ್ ಇದ್ದಾರೆ. ಸುಖೇಶ್, ಈಗ ಕೇಜ್ರಿವಾಲ್ ಅವರ ಮಾದರಿ ಯಾಕೆ ಬೇಕು? ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲೇನೆ ಇಡಿ, ಸಿಬಿಐ, ಐಟಿ ಎಲ್ಲವೂ ಕೂಡ ಫೇಸ್ ಮಾಡಿದ ನಂತರವೂ ಕೂಡ ಉಪಮುಖ್ಯಮಂತ್ರಿಯಾಗಿ ನಿಂತ್ಕೊಂಡಿದ್ದಾರೆ. ಹೈಕಮಾಂಡ್ ಬೆಂಬಲಕ್ಕೆ ನಿಂತೇ ನಿಲ್ಲುತ್ತೆ, ಯಾಕೆ ಹಿಂದೆ ಹಾಕಕ್ಕೆ ಸಾಧ್ಯ ಆಗುತ್ತೆ ಇದರಲ್ಲಿ? ಅರುಣ್, ಈ ಸಂದರ್ಭದಲ್ಲಿ ಅದನ್ನು ಹೇಗೆ ವಿಮರ್ಶೆ ಮಾಡ್ತಾರೆ ಅಂದ್ರೆ, ಮೊದಲನಾಗಿ ಮುಖ್ಯಮಂತ್ರಿಗಳು ಈಗ ಅಂದ್ರೆ ಅವರು ಹಾಲಿ ಮುಖ್ಯಮಂತ್ರಿಗಳಾಗಿರುವಂತವರು ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಹೀಗೆ ಕೇಸ್ಗಳು ಅಥವಾ ದಾಖಲಾಗ್ತಾ ಇರುವಂಥದ್ದು. ಆದರೆ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಬಂದರೆ ಅದು ಅವರು ಅವತ್ತು ಅಂದರೆ ಶಾಸಕರಾಗಿದ್ದರೆ ಹೊರತು ಸಚಿವರು ಆ ರೀತಿ ಅಂದರೆ ಅವರು ಹಿಂದೆ ಅವರು 2017-18 ಸಂದರ್ಭದಲ್ಲಿ ಅವರ ಸರ್ಕಾರದ ಅವಧಿ ಇದ್ದಾಗಲೇ ದಾಖಲಾಗಿತ್ತಾದರೂ ಕೂಡ ತದನಂತರದಲ್ಲಿ ಅವರು ಬಂಧನವಾಗುವಂಥ ಸಂದರ್ಭದಲ್ಲಿ ಅವರು ಶಾಸಕರಾಗಿದ್ದರು. ಆದರೆ ಈಗ ಆ ಕೇಸನ್ನು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಬರೋದಾದರೆ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿ ಇರುವಂಥ ಸಂದರ್ಭದಲ್ಲೇ ಬಂದಿರುವಂಥದ್ದು. ಸಹಜವಾದ ಪ್ರಶ್ನೆ ಇದು, ಯಾವ ರೀತಿ ಇದನ್ನು ಫೇಸ್ ಮಾಡ್ತಾರೆ ಅಂತ. ಕೇಜ್ರಿವಾಲ್ ಮಾಡೆಲ್ ಅಂತ ಹೇಳಲಿಕ್ಕೆ ಬರಲಿಕ್ಕಿಲ್ಲ ಬಹುಶಃ, ಯಾಕಂದರೆ ಅದು ಬೇರೆ ರೀತಿ ಆಯಿತು. ದೆಹಲಿ ಪ್ರಕರಣ ಅಥವಾ ಅವ್ರು ಜೈಲಿಗೆ ಹೋದಾಗಲೂ ಕೂಡ ರಾಜೀನಾಮೆಯನ್ನು ಕೊಡೋದೇ ಇಲ್ಲ ಅಂತ ಕೂತಂಥ ರೀತಿ ಅದು ಬೇರೆ. ಇದು ಕೇವಲ
ಆರಂಭಿಕ ಹಂತ ಇದು. ಈಗ ಇಡಿ ಬಂದಿದೆ ಅಥವಾ ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಸಿಬಿಐ ತನಿಖೆಗೆ ಮನವಿಯನ್ನ ಮಾಡಲಾಗಿದೆ, ಕೋರ್ಟ್ ಏನ್ ತೀರ್ಮಾನ ಕೈಗೊಳ್ಳುತ್ತೆ ನೋಡಬೇಕು. ಅವೆಲ್ಲವೂ ಕೂಡ ಹೇಗೆ ಸಾಗ್ತಾ ಹೋಗುತ್ತೆ ತನಿಖೆ, ಅದರ ಮೇಲೆ ಮುಂದಿನ ರಾಜಕೀಯ ನಡೆಗಳು ಕೂಡ ಮುಖ್ಯಮಂತ್ರಿಗಳು ನಿರ್ಧಾರ ಆಗ್ತಾ ಹೋಗ್ಬೋದು. ಅದು ಸಿಎಂ ಸ್ಥಾನದ ವಿಚಾರ ಇರ್ಬೋದು, ಬೇರೆ ಬೇರೆ ಹಂತದಲ್ಲಿ ಇರ್ಬೋದು. ಸದ್ಯದ ಪರಿಸ್ಥಿತಿಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇರ್ಬೋದು, ಸರ್ಕಾರ ಇರ್ಬೋದು, ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಎಲ್ಲರೂ ಕೂಡ ಸಾರಾಸಗಟಾಗಿ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿದ್ದಾರೆ ಮತ್ತು ತಮ್ಮ ಬೆಂಬಲ ಯಾವತ್ತೂ ಇದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಪರಿಸ್ಥಿತಿ ಅನ್ನೋ ಗೊತ್ತಿಲ್ಲ. ಆದ್ರೆ ಸದ್ಯದ ಪರಿಸ್ಥಿತಿಗೆ ಇದನ್ನ ಕೇಜ್ರಿವಾಲ್ ಮಾಡೆಲ್ ಅಥವಾ ಮತ್ತೊಂದಕ್ಕೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕಪ್ಪು ಚುಕ್ಕಿ ಇಲ್ಲದಂತಹ ಮುಖ್ಯಮಂತ್ರಿ ಅನ್ನುವಂತಹ ಹೆಗ್ಗಳಿಕೆಯನ್ನು ಗಳಿಸಿದಂತಹ ಸಿದ್ದರಾಮಯ್ಯ ಅವರ ಪಾಲಿಗೆ ಈ ಎಲ್ಲ ಬೆಳವಣಿಗೆಗಳು ಒಂದು ರೀತಿಯ ಆತಂಕಕಾರಿ. ಅದು ಕಾನೂನಾತ್ಮಕ ಹೋರಾಟ ಇರ್ಬೋದು ಅಥವಾ ರಾಜಕೀಯ ಹೋರಾಟ ಇರ್ಬೋದು, ಒಂದೊಂದು ರೀತಿಯ ಸವಾಲುಗಳಾಗಿ ಪರಿವರ್ತನೆ ಆಗ್ತಾ ಹೋಗುವಂತಹ ಲಕ್ಷಣಗಳೇ ದಟ್ಟವಾಗಿ ಕಾಣಿಸ್ತಾ ಇದೆ. ಅರುಣ್, ರೈಟ್, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.